ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬುಧವಾರದ ದಿನ ಗಣಪತಿಯನ್ನು ಪೂಜಿಸುವಂಥದ್ದು. ನವರಾತ್ರಿಗಳಲ್ಲಿ ನಮಗೆ ಬುಧವಾರದ ದಿನ ಮೂರನೇ ದಿನ ಆಗಿರುತ್ತೆ. ನವರಾತ್ರಿಗಳು ಅಂದ ತಕ್ಷಣ ನಮಗೆ ಶಕ್ತಿ ದೇವಿಯನ್ನು, ದುರ್ಗಾದೇವಿಯನ್ನು ಆರಾಧಿಸುವಂಥ, ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ರಿಲೇಟೆಡ್ ಆಗಿರುವಂಥ ಈ ಹಬ್ಬವನ್ನು ತುಂಬ ಜನ ತುಂಬ ವಿಧಾನಗಳಲ್ಲಿ ಅವರ ಪ್ರಾಂತ್ಯಗಳಲ್ಲಿ ಯಾವ ಒಂದು ಥರದಲ್ಲಿ ಪೂಜೆ ಮಾಡ್ತಾರೋ ಅದನ್ನು ಫಾಲೋ ಮಾಡ್ಕೊಳ್ಬಹುದು. ಆದರೆ ಮುಖ್ಯವಾಗಿ ನಾವು ಈ ಪರಿಹಾರಗಳನ್ನು ಈ ನವರಾತ್ರಿಗಳಲ್ಲಿ ಮಾಡಿಕೊಂಡಾಗ ಅತಿ ಶಕ್ತಿ ಹೊಂದಿರುವಂಥ ಈ ನವರಾತ್ರಿಯಲ್ಲಿ ದುರ್ಗಾದೇವಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ. ಯಾಕಂದರೆ ದುರ್ಗಾದೇವಿ ಎಲ್ಲ ರೀತಿಯ ಅವತಾರಗಳನ್ನು ತಾಳಿರುವಂಥದ್ದು ತಾಯಿ. ನಮ್ಮ ಕಷ್ಟ ನಷ್ಟ ಬಾಧೆ ಏನೇ ಒಂದು ಹೆಣ್ಮಕ್ಳು ತುಂಬ ನೋವಲ್ಲಿರ್ತಾರೆ ನೋಡಿ, ಅವರುಗಳು ಮುಖ್ಯವಾಗಿ ಈ ಹಬ್ಬವನ್ನು ನೀವು ಪೂಜೆಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಮನಸ್ಸಲ್ಲಿ ನಾವು ಏನು ಅಂದುಕೊಂಡು ಮಾಡ್ಕೊಳ್ತೀವಿ ನೋಡಿ, ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಮಾಡುತ್ತಾ ದೇವರನ್ನು ಕೇಳಿಕೊಂಡ್ರೆ ಯಾವುದೇ ರೀತಿಯಾದಂಥ ಫಲ ಅನ್ನೋದು ನಮಗೆ ಸಿಗೋದಿಲ್ಲ. ಇದನ್ನು ನಾವು ನೆನಪಿಟ್ಕೊಂಡು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ತುಂಬ ಜನ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಇದರಿಂದ ನಮಗೇನು ರಿಸಲ್ಟೇ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ. ನಾವು ಏನೇ ಒಂದು ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು ಸ್ನೇಹಿತರೆ. ನಂಬಿಕೆ ಇದ್ದಾಗ ಇದನ್ನು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ ಈ ಪರಿಹಾರದಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ. ಅದನ್ನು ನಾವು ಮಾಡುವಾಗ ಏನು ಮಾಡಬೇಕು ಅಂದರೆ, ತುಂಬ ಜನ ಇದನ್ನು ಮಾಡಿದ್ರೆ ನಮಗೇನು ಬರುತ್ತೆ, ಲಾಭ ಸಿಗಬೇಕು ಅನ್ನೋ ಥರ ಮಾಡಿದ್ರೆ ದಯವಿಟ್ಟು ಅದರಿಂದ ಯಾವುದೇ ರೀತಿಯಾದಂಥ ರಿಸಲ್ಟು ಬರೋದಿಲ್ಲ. ಅದಕ್ಕೋಸ್ಕರ ನೀವು ಬುಧವಾರದ ದಿನ ಮುಖ್ಯವಾಗಿ ನಂಬಿಕೆಯಿಂದ ಗಣಪತಿಯನ್ನು ಹಾಗೂ ನಾವು ಆ ಲಕ್ಷ್ಮೀದೇವಿಯ ಸಂಕೇತವಾಗಿರುವಂಥ ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಅರಿಶಿಣ ಅನ್ನೋದು ಎಲ್ಲ ಪೂಜಾ ವಿಧಾನಗಳಲ್ಲೂ ಕೂಡ ಮುಖ್ಯವಾಗಿ ನಾವು ಪ್ರಾಧಾನ್ಯವಾಗಿ ತಗೊಳ್ಳುವಂಥದ್ದು ಅರಿಶಿಣ ಕುಂಕುಮ. ಅದು ಇಲ್ಲದೆ ಶುಭ ಕಾರ್ಯಗಳು ನಡೆಯೋದಿಲ್ಲ. ನೀವು ಇದನ್ನು ದೇವರ ಮನೆಯಲ್ಲಿರುವಂಥ ಅರಿಶಿಣದಿಂದ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ನಮ್ಮ ಮನೆಗಳಲ್ಲಿ ಇರುವಂಥ ಅರಿಶಿಣ ದೇವರ ಮನೆಯಲ್ಲಿ ಇಡ್ತೀವಿ, ಅಡುಗೆ ಮನೆಯಲ್ಲೂ ಕೂಡ ಇಡ್ತೀವಿ. ಆದರೆ ಈಗ ತಿಳಿಸುವಂಥದ್ದು ದೇವರ ಮನೆಯಲ್ಲಿ ಇರುವಂಥ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳಿ. ಗೌರಿ ದೇವಿಗೆ, ದುರ್ಗಾದೇವಿಗೆ ತುಂಬ ಇಷ್ಟ ಅಂದರೆ ಈ ಅರಿಶಿಣ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಕೂಡ ಇದಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮಗೆ ಏನು ನಾವು ಭಯ ಪಡ್ತಾ ಇರ್ತೀವಿ ನೋಡಿ, ನಮಗೆ ದುಡ್ಡು ಕಾಸಿಗೆ ಅಗತ್ಯ ಇದೆ, ಯಾರ ಸಹಾಯನೂ ಇಲ್ಲ, ಕಷ್ಟ ಜಾಸ್ತಿ ಇದೆ, ಯಾರನ್ನೂ ನಂಬಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ನಾವು ಮಾಡ್ಕೊಳ್ತಾ ದೇವರ ಮೇಲೆ ಭಾರ ಹಾಕುವುದ್ರೆ ಸ್ನೇಹಿತರೆ, ಮುಂದೆ ನಮಗೆ 10 ಹಲವು ದಾರಿಗಳಂತೂ ಪಕ್ಕಾ ಕಾಣಿಸುತ್ತೆ. ತುಂಬ ಒಳ್ಳೆಯದಾಗುತ್ತೆ. ನಾವು ಇವರು ಅವರು ಅಂತಂದ್ಬಿಟ್ಟು ನಂಬಿಕೊಂಡು ಏನಾದರೂ ಇದ್ದರೆ ನಾವು ನಿಂತಿರುವ ಜಾಗದಲ್ಲೇ ನಿಂತ್ಕೊಂಡಿರಬೇಕಾಗುತ್ತೆ. ಇನ್ನು ಅರಿಶಿಣ ಅನ್ನೋದು ಅಡುಗೆ ಮನೆಯಲ್ಲಿರೋದು ಬೇಡ. ಯಾಕಂದರೆ ನಾವು ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಅಡುಗೆಗೆ ಬಳಸೋದ್ರಿಂದ ಅದು ಒಂಥರ ತಗೊಳ್ಳೋದಕ್ಕಾಗೋದಿಲ್ಲ. ಆದರೆ ನಾವು ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ನೋಡಿ, ಆ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೊತ್ತಿಗಾದರೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ₹1 ಕಾಯಿನ್ ಅನ್ನೋದು ಲೋಹದಿಂದ ಮಾಡಿರುವಂಥದ್ದು. ಇದು ಲೋಹ ಅನ್ನೋದು ನಮಗೆ ನಮ್ಮ ಸಂಕಲ್ಪವನ್ನು ಇನ್ನಷ್ಟು ದೃಢ ಮಾಡುವಂಥದ್ದು. ಈ ಪರಿಹಾರವನ್ನು ನಾವು ದುಡ್ಡಿಗಾಗಿ ಅಥವಾ ನಮ್ಮ ಸಮಸ್ಯೆಗಳಿಗಾಗಿ ಮಾಡ್ಕೊಳ್ತಾ ಇರಬೇಕಾದ್ರೆ ದುಡ್ಡು ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ನಮಗೆ ಆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ. ₹1 ತೊಳೆದು ಕ್ಲೀನಾಗಿ ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆ 2 ಏಲಕ್ಕಿಗಳನ್ನು ತಗೊಳ್ಬೇಕು. ಏಲಕ್ಕಿ ಅನ್ನೋದು ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ, ಬಹಳ ಮುಖ್ಯವಾಗಿರುತ್ತೆ. ಇದನ್ನು ನಾವು 2 ತಗೊಂಡು ಆ ₹1 ಕಾಯಿನು, ಈ 2 ಏಲಕ್ಕಿಗಳನ್ನು ಕೈಯಲ್ಲಿ ಇಟ್ಕೊಂಡು ನಮಗಿರುವ ಯಾವುದೇ ರೀತಿಯ ಸಮಸ್ಯೆ ಇರಬಹುದು ಸ್ನೇಹಿತರೆ. ತುಂಬ ಜನ ಏನಾದರೂ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಸಾಲವನ್ನು ಕೇಳಿರ್ತಾರೆ, ಅದು ಬೇಗ ಬರಬೇಕು, ಏನೋ ಕಷ್ಟದಲ್ಲಿ ಇರ್ತೀವಿ, ಅದು ಬೇಗ ರಿಲೀಸ್ ಆಗಬೇಕಪ್ಪ, ನಮಗೆ ಫ್ರೀ ಆಗಿಬಿಡ್ಬೇಕು ನಮ್ಮ ಮನಸ್ಸು, ನಾವು ಓಡಾಡ್ತಾ ಇದ್ದೀವಿ,
ತುಂಬ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾಯಿದೆ, ಇದರಿಂದ ನಾವು ನಷ್ಟ ಜಾಸ್ತಿ ಪಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡಿ. ಅವರುಗಳು ಮುಖ್ಯವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ನಮಗೆ ಈ ನವರಾತ್ರಿಗಳಲ್ಲಿ ಯಾವುದೋ ಒಂದು ದಾರಿ ಅಂತೂ ಆ ತಾಯಿ ನಮಗೆ ತೋರಿಸ್ತಾಳೆ. ಯಾಕಂದರೆ ಪೂರ್ತಿ ನಂಬಿಕೆಯಿಂದ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ಬುಧವಾರದ ದಿನ ಮಾಡಿಕೊಂಡ್ರೆ ಅದು ಬಹಳ ಮುಖ್ಯವಾಗಿ ಗಣಪತಿಗೆ ಅಂಕಿತವಾದ ಒಂದು ದಿನ. ನಮ್ಮ ಕನಸು, ಕೋರಿಕೆ, ಕೆಲಸ, ಕಾರ್ಯ ಅಂತ ಹೇಳ್ತೀವಲ್ವ, ಅದರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು. ಎಲ್ಲೂ ಕೂಡ ಅದು ನಿಲ್ಲಬಾರ್ದು. ತುಂಬ ಸರಿ ನಮಗೆ ಅದು ನಿಂತು ಸ್ಟ್ರಕ್ ಆಗಿ ಬರ್ತಾಯಿದೆ, ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ನಮಗೆ ಸಿಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಲ್ವ, ಅವ್ರು ಮಾಡ್ಕೊಳ್ಳಿ. ಮುಖ್ಯವಾಗಿ ನಿಮ್ಮ ದೇವ್ರ ಮನೆಯಲ್ಲಿ ಇರುವಂಥ ಅರಿಶಿಣದ ಭರಣಿಯಲ್ಲೇ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಇದನ್ನು ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಬೆಳಗ್ಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೀವು ಗೋಧೂಳಿ ಸಮಯದಲ್ಲೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಎರಡನ್ನು ಕೈಯಲ್ಲಿ ಇಟ್ಕೊಂಡಿರ್ತೀರ, ಸಂಕಲ್ಪ ಮಾಡ್ಕೊಳ್ಬೇಕು. ಅಂದರೆ ಆ ₹1 ಕಾಯಿನು, ಏಲಕ್ಕಿ ಎರಡನ್ನು ಕೇಳಿಕೊಂಡು, ನಮ್ಮ ಮನೆಯಲ್ಲಿ ಈ ರೀತಿಯೆಲ್ಲ ಸಮಸ್ಯೆಗಳಿದೆ, ಅದರಿಂದ ನಾವು ಹೊರಗೆ ಬರೋದಕ್ಕೆ ಏನಾದರೂ ಒಂದು ಮಾರ್ಗವನ್ನು ತೋರಿಸು ತಾಯಿ. ದುಡ್ಡು ಕಾಸು ಬರುವ ರೀತಿ, ಆರೋಗ್ಯ ಚೆನ್ನಾಗಿರಬೇಕು, ನಾವು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ನೆಮ್ಮದಿಯಾಗಿ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಈ ರೀತಿ ಕೇಳಿಕೊಂಡು ನೀವು ಅರಿಶಿಣ ಡಬ್ಬದಲ್ಲಿ, ಅಂದರೆ ನೀವು ಅರಿಶಿಣ ಭರಣಿ ಇಡ್ತೀರಲ್ವ, ಅದ್ರ ಒಳಗಡೆ ಈ ವಸ್ತುಗಳನ್ನು ಇಟ್ಟು ಸ್ವಲ್ಪ ಅರಿಶಿಣವನ್ನು ಕ್ಲೋಸ್ ಮಾಡಿಬಿಡಿ. ಇದನ್ನು ನೀವು ಎಷ್ಟು ದಿನನಾದರೂ ಇಡಬಹುದು, ಒಂದು 15 ದಿನ, ತಿಂಗಳು, ಈ ಥರ ಇಟ್ಟರೂ ಕೂಡ ಅದು ಏನೂ ಆಗೋದಿಲ್ಲ. ತದನಂತರ ತೆಗೆದುಬಿಟ್ಟು ₹1 ಮಾತ್ರ ನೀವು ಎಲ್ಲಿ ದುಡ್ಡು ಇಡ್ತೀರೋ ಆ ಜಾಗದಲ್ಲಿ ಇಟ್ಕೊಳ್ಬಹುದು. ಏಲಕ್ಕಿಯನ್ನು ಯಾರು ತುಳಿದೇ ಇರುವ ಕಡೆ ಮಾತ್ರ ಹಾಕ್ಕೊಳ್ಬೇಕು, ಎಲ್ಲಂದರೆ ಅಲ್ಲಿ ನಾವು ಹಾಕಬಾರ್ದು. ಈ ಪರಿಹಾರ ಇಷ್ಟು ದಿನಕ್ಕೆ ಮಾತ್ರ ಅಂತ ಇರುತ್ತೆ. ಅದಾದಮೇಲೆ ಕೂಡ ಇಟ್ಟರೆ ನಾವು ಅದರಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಅನ್ನೋದು ಸಿಗೋದಿಲ್ಲ. ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.